maximum will get 30 minutes of class. What to do? See, so if you remember, yana saka. If you remember, tell me mirror formula ಏನು? 1 by f is equal to 1 by v plus 1 by u. So then magnification formula, m is equal to hi by h naught, which is nothing but minus v by u. Then focal length of concave mirror is negative. Then focal length of convex mirror positive. ಇದೇನಾರ ಡೌಟ್ ಇದೆಯಾ ಇವೆರಡು ಪಾಸಿಟಿವ್ ಯಾಕೆ ನೆಗೆಟಿವ್ ಯಾಕೆ ಅಂತ ಗೊತ್ತಿದೆಯಾ? then if you tell me this, what sign convention, if I take is a concave mirror correct from the mirror ಅಂತ ಅನ್ಕೊಂಡ್ರೆ ಪ್ಲಸ್ ತಗೋಬೇಕಾ ಮೈನಸ್ ತಗೋಬೇಕಾ? distance is minus, then towards the mirror andre plus, above the principal axis andre plus, then down minus. Correct? So actually yesterday we did one problem regarding what convex mirror. So today we'll do ಇದನ್ನ ಒಂದು ಕಾನ್ಕೇವ್ ಕಾನ್ವೆಕ್ಸ್ ಎಲ್ಲ ನ್ಯೂಮರಿಕಲ್ ಕಾನ್ಕೇವ್ ಕಾನ್ವೆಕ್ಸ್ ಎಲ್ಲದು ಮಿರರ್ನ ಮುಗಿಸ್ಬಿಡೋಣ. ಓಕೆ, ದೇರ್ ಇಸ್ ಎ ಒನ್ ಕ್ವಶನ್. ಓಕೆ, ದಟ್ ಈಸ್ ಲೆನ್ಸ್ ಕ್ವಶನ್, ಮಿರರ್ ಅಲ್ಲ ಲೆನ್ಸ್ ಕ್ವಶನ್ನು. ದೇರ್ ಐ ವಿಲ್ ಟೆಲ್ ಯು. ಸೊ ಟೇಕ್ ದಿಸ್ ಎಕ್ಸಾಂಪಲ್ ಓನ್ಲಿ. ಈ ಎಕ್ಸಾಂಪಲ್ ತಗೊಳ್ರಿ. ಟೆಲ್ ದ ಗಿವನ್ ಡಾಟಾ, ಏನೇನು ಕೊಟ್ಟವ್ರೆ ಅಂತ ಹೇಳ್ರಿ. ಓಕೆನಾ? ಸೊ ಹೇಳ್ರಿ. ಆರ್ ಕೊಟ್ಟವ್ರೆ, ಯು ಕೊಟ್ಟವ್ರೆ, ನೆಕ್ಸ್ಟ್ ಏನು ಕೊಟ್ಟವ್ರೆ? ಏನು ಫೈನ್ ಮಾಡಬೇಕು? ಹೇಳ್ಸಿ ಏನು ಕೊಟ್ಟವ್ರು ಹೇಳ. Convex mirror used for a rear view on automobiles has a radius of curvature 3 meter. If the bus is located at 5 meter from this mirror, find the position, nature, size of the image. ಕರೆಕ್ಟಾ? ಏನು ಕೊಟ್ಟವ್ರು ಹೇಳ್ರಿ ನೀವೇ ಹೇಳ್ರ. ರೇಡಿಯಸ್ ಆಫ್ ಕರ್ವೇಚರ್ ಕೊಟ್ಟವ್ರೆ. ಏನಂತ ಬರ್ಕೊಳ್ಳಿ? ಆರ್ ಅಂತ ಬರ್ಕೊಳ್ಳ. ಆರ್ ಇಸ್ ಈಕ್ವಲ್ ಟು ವಾಟ್? ಆರ್ ಇಸ್ ಈಕ್ವಲ್ ಟು 3 ಮೀಟರ್. ವಾವ್. ನೆಕ್ಸ್ಟ್ V is equal to, U is equal to minus 5 meter. Okay, next V ಕಂಡುಹಿಡಿಬೇಕು, ಕ್ವಶನ್ ಮಾರ್ಕ್. ಓಕೆ, ನೆಕ್ಸ್ಟ್ ಏನು? ಎಕ್ಸ್ಪ್ಯಾಂಡ್. HI ಮೀನ್ಸ್ ಹೈಟ್ ಆಫ್ ದ ಇಮೇಜ್ ಕಂಡುಹಿಡಿಬೇಕು. ನೆಕ್ಸ್ಟ್ ಅಷ್ಟೇನಾ? ಏನು ಫಾರ್ಮುಲಾ ಯೂಸ್ ಮಾಡ್ತೀರಾ ಹೇಳ? ಯಾವ ಫಾರ್ಮುಲಾ? 1 by f is equal to 1 by v plus 1 by u. ಓಕೆ, ಇಲ್ಲಿ ವಿ ಕಂಡುಹಿಡಿಬೇಕು, ಎಫ್ ಗೊತ್ತಿಲ್ಲ ಮತ್ತೆ. ಅಲ್ಲ ಶಿಷ್ಯ, ವಿ ಕಂಡುಹಿಡಿಬೇಕು ತಾನೆ, ಎಫ್ ಎ ಗೊತ್ತಿಲ್ಲಲ್ಲ, ಯು ಗೊತ್ತಿಲ್ಲ. ಆರ್ ಇಸ್ ಈಕ್ವಲ್ ಟು 2 by f. 2 by f 2f 2f. ಇವಾಗ ಇದರಲ್ಲಿ ನನಗೆ ಏನು ಬೇಕು? ಎಫ್ ಬೇಕು. ಎಫ್ ಇಸ್ ಈಕ್ವಲ್ ಟು ಆರ್ ಬೈ 2. ಆರ್ ಇಸ್ ಈಕ್ವಲ್ ಟು 3 by 2 ಮೀನ್ಸ್ ಯು ವಿಲ್ ಗೆಟ್ 1.5. ಅಥವಾ ನಾನು 3 by 2 ಅಂತ ಇಟ್ಕೊತೀನಿ, ಯಾಕೆಂದ್ರೆ ಇಲ್ಲಿ ಫ್ರ್ಯಾಕ್ಷನ್ ಇದೆ, ನಮ್ಗೆ ಈಸಿ ಆಗುತ್ತೆ. ದೆನ್ ಮತ್ತಿನ್ನೇನು? ಯು ಕೊಟ್ಟವ್ರೆ. ಇಲ್ಲಿ ಹಾಕಿದ್ರೆ ಆನ್ಸರ್ ಬರುತ್ತಾ? ನಮ್ಮ ಅಪ್ಪನ ನನಗೂ ಬರಲ್ಲ ಆನ್ಸರ್. ಯಾಕೆ ಬರಲ್ಲ? ಫೋಕಲ್ ಲೆಂತ್ ನೆಗೆಟಿವಾ ಪಾಸಿಟಿವಾ? Then why you told is the positive? Why? It is minus 3 by 2. ಕರೆಕ್ಟಾ? ಸಿಂಪಲ್ ನೋಡಿ, ಇವೆಲ್ಲ
ತಪ್ಪಾಕಿ ಯಾವ್ದಾರ ಒಂದು ಪ್ಲಸ್ ಮೈನಸ್ ಉಲ್ಟಾ ಹಾಕೊಂಡ್ರೆ ಫುಲ್ ಫಾರ್ಮುಲಾ ರಾಂಗು, ಫಾರ್ಮುಲಾ ಅಲ್ಲ, ಫುಲ್ ಇದೇ ರಾಂಗ್ ಆಗುತ್ತೆ ಈಕ್ವೇಷನ್. ಸೊ ಟೇಕ್ ಇಯರ್ ಎಫ್ ಕಂಡು ಹಿಡಿಬೇಕಾ, ಹಾಕೋ ವಿ ಕಂಡು ಹಿಡಿಬೇಕು. 1/v is equal to 1/f minus 1/u. 1/v is equal to 1/f ಅಂದರೆ ಶಿಷ್ಯ -3/2 ಇದೆ. ಉಲ್ಟಾ ಬರ್ಕೋಬೋದಾ ಇದನ್ನ, ಏನಂತ ಬರ್ಕೋಬೋದು? ಏನ ರೈಟ್ 2/3 ಅಂದರೆ ಬರೋದು ಏನಾರ ಪ್ರಾಬ್ಲಮ್ ಇದೆಯಾ? ಓಕೆನಾ? ದೆನ್ ಮೈನಸ್ ಯು ಅಂದರೆ -5 -1/5 ಆಗುತ್ತೆ, ಕರೆಕ್ಟಾ? ಸೊ ಇಫ್ ಐ ಸಿಂಪ್ಲಿಫೈ -2/3 ಪ್ಲಸ್ 1/5, ಯು ಸಿಂಪ್ಲಿಫೈ ಅಂಡ್ ಟೆಲ್ ಮಿ ದ ಆನ್ಸರ್. ನನಗೆ ವಿ ಹೇಳಿ, 1/v ಹೇಳ್ಬೇಡ್ರಿ, ವಿ ಹೇಳ್ಬಿಟ್ಟು ಹೇಳ್ರಿ, ಟೆಲ್ ಮಿ ದ ವಿ. ಸುಖವನ್ನೇ ನೀಡೆಂದು ಎಂದು ಬೇಡನು ನಾನು ರಾಘವೇಂದ್ರ. ಏನೋ ಡೌಟ್ ಇದೆಯಾ? ಬೇಗ, ಅಥವಾ ಇದು ನಿಂಗೂ ಬರ್ಕೋಬೋದು, ಕನ್ಫ್ಯೂಸ್ ಆಗಬೇಡ್ರಿ. 1/v is equal to 1/5 minus 2/3 ಹಿಂಗೂ ಸಾಲ್ವ್ ಮಾಡ್ಬೋದು. ಹೇಳಿ. One by v is equal to 15. 3 minus 10, we will get to -7/15. So v is equal to -15/7. Correct? If you read the question, can you tell me the which case in the mirror? ಯಾವ ಕೇಸಲ್ಲಿ ಬರುತ್ತೆ ಇದು? ಇಮೇಜ್ ಅಟ್ ವೇರ್ ಎಲ್ಲಿ ಬರುತ್ತೆ? ಬಟ್ ದಿಸ್ ಇಸ್ ಅ ಕಾನ್ಕೇವ್ ಮಿರರ್. ಕಾನ್ವೆಕ್ಸಾ? ಕಾನ್ವೆಕ್ಸ್ ಮಿರರಾ? ಓ, ದೆನ್ ಇಟ್ ಶುಡ್ ಬಿ ಎ ಪಾಸಿಟಿವ್. ನೋ, ಫೋಕಲ್ ಲೆಂತ್ ನಾನು ಕಾನ್ಕೇವ್ ಅಂತ ಮಾಡ್ತಾ ಇದ್ದೀನಲ್ಲ. Then this will become plus. This will become plus. Then this will become plus. Then this will become minus. ಅಯ್ಯಯ್ಯೋ, ನೋಡಲೇ ಇಲ್ಲ, ನೀವು ಹೇಳಲೇ ಇಲ್ಲ. ನಾನು ಕಾನ್ಕೇವ್ ಅನ್ಕೊಂಬಿಟ್ಟೆ. ಸರಿ, ಮಾಡ್ಕೊಂತ ಹೋಗ್ರಿ, ಮತ್ತೆ ಮಾಡ್ಬಿಟ್ಟು ಆನ್ಸರ್ ಹೇಳ್ರಿ, ನಾನು ಅಬ್ಸರ್ವ್ ಮಾಡಲಿಲ್ಲ. R will become positive. One by V ಹೇಳಿ ಎಷ್ಟು ಬರುತ್ತೆ? ಮಾಡ್ತಾ ಇದ್ದೀರಾ? ಬಂದಿಲ್ಲ ಅಂದರೆ ಸೈಲೆಂಟಾಗಿ ಕುತ್ಕೊ, ಪಕ್ಕದ ನೋಡ್ರಿ, ಕಾಪಿ ಹೊಡಿಬೇಡ, ನಾನು ಹೇಳ್ಕೊಡ್ತೀನಿ. ಅವನು ತಪ್ಪು ಬರಿತಾ ಇದ್ರೆ ಏನು ತಪ್ಪು ಬರಿತೀಯ? ಶಂಭೋ ಶಂಭೋ. ಕಿವೇ ಬಿಟ್ರೆ ಸ್ಕೂಲು? ಮತ್ತೆ ಯಾವ ಸ್ಕೂಲ್ ನಿಮ್ಮದು? ಸಿ, ಲುಕ್ ಅಟ್ ಇಯರ್. ನಾನು ಡಯಾಗ್ರಾಮ್ ಹಾಕ್ಬಿಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಸಿ, ಇಟ್ ಈಸ್ ಎ ಕಾನ್ವೆಕ್ಸ್ ಮಿರರ್. ನಾವು ಅವಾಗ ಐ ವಿಲ್ ಡ್ರಾ ದ ಕೇಸ್, ಯಾವ ಕೇಸಲ್ಲಿ ಬರುತ್ತೆ. ಸೊ ಕಾನ್ವೆಕ್ಸ್ ಮಿರರಲ್ಲಿ ಎಷ್ಟು ಕೇಸ್ ಇದ್ದಾವೆ ನಿಮ್ಮ ಬುಕ್ಕಲ್ಲಿ? ಓನ್ಲಿ 2 ಕೇಸಸ್ ಅಲ್ವಾ? ಒಂದು ಇನ್ಫಿನಿಟಿಯಲ್ಲಿ, ಇನ್ನೊಂದು ಸಿ ಅಲ್ಲಿರಬೇಕು. ದೆನ್ ಫಾರ್ ಎ ಕಾನ್ವೆಕ್ಸ್ ಮಿರರ್ ಯೂಸ್ಡ್ ವೇರ್ ವಿ ಆನ್ ಅನ್ ಆಟೋಮೊಬೈಲ್ ಆಸ್ ಇನ್ ಅ ರೇಡಿಯಸ್ ಆಫ್ ಕರ್ವೇಚರ್. ರೇಡಿಯಸ್ ಆಫ್ ದ ಕರ್ವೇಚರ್ ಅಂದರೆ ಯಾವುದು? ದಿಸ್ ಒನ್. ಸೊ ರೇಡಿಯಸ್ ಆಫ್ ದ ಕರ್ವೇಚರ್ ಈಸ್ ಎಷ್ಟಿದೆ? 3 ಮೀಟರ್ ಇದೆ, ಕರೆಕ್ಟಾ? ಸೊ ಇಲ್ಲಿಂದ ಇಲ್ಲಿ 3 ಮೀಟರ್. ಇಫ್ ದ ಬಸ್ ಈಸ್ ಲೊಕೇಟೆಡ್ 5 ಮೀಟರ್ ಫ್ರಮ್ ದ ಮಿರರ್, ಸೊ ಫ್ರಮ್ ಮಿರರಿಂದ ಇಲ್ಲಿದೆ, ಇದು 5, ಇಲ್ಲಿಂದ ಇಲ್ಲಿಗೆ 5 ಮೀಟರ್. ಹಾಗಾದ್ರೆ ಇದೇನು?
ಯು ಇಸ್ ಈಕ್ವಲ್ ಟು 5 ಮೀಟರ್. ಸೊ ನಾನು ಇಲ್ಲಿ ಫಿಗರಲ್ಲಿ ಪ್ಲಸ್ ಮೈನಸ್ ಅಂತ ಏನೂ ಬರೆಯಲ್ಲ, ಗಿವನ್ ಡಾಟಲ್ಲಿ ಬರೀಬೇಕಾದ್ರೆ ಪ್ಲಸ್ ಮೈನಸ್ ಬರೀತೀನಿ. ಓಕೆ, ಕನ್ಫ್ಯೂಸ್ ಆಗಬಾರ್ದು ಅಂತ. ಫ್ರಮ್ ದ ಮಿರರ್ ಫೈಂಡ್ ದ ಪೊಸಿಷನ್, ನೇಚರ್ ಆ್ಯಂಡ್ ಸೈಜ್ ಆಫ್ ದ ಇಮೇಜ್. ಸೊ ಇಫ್ ಯು ನೋ ದಟ್ ಕಾನ್ವೆಕ್ಸ್ ಮಿರರಲ್ಲಿ ನಮಗೆ ಇಮೇಜು ಡಿಮಿನಿಷ್ಟ ಸಿಗುತ್ತಾ ಎನ್ಲಾರ್ಜ್ ಸಿಗುತ್ತಾ? ಡಿಮಿನಿಷ್ಟ ಸಿಗುತ್ತಾ ಎನ್ಲಾರ್ಜ್ ಸಿಗುತ್ತಾ? ಅಲ್ಲಿ ತೆಗ್ದು ನೋಡ್ರಿ, ಅದ್ರಾಗೆ 2 ಕೇಸ್ ಇದಾವಲ್ಲ. ಅದ್ರಾಗೆ ಇಮೇಜ್ ಫಾರ್ಮ್ಡ್ ಡಿಮಿನಿಸ್ಟ್ ಆರ್ ಎನ್ಲಾರ್ಜ್? ಡಿಮಿನಿಸ್ಟ್ ತಾನೆ, 2 ಡಿಮಿನಿಸ್ಟ್ ಅದ್ರಾಗೆ, ಕರೆಕ್ಟಾ? ಡಿಮಿನಿಸ್ಟ್ ದೆನ್ ವರ್ಚುವಲ್ ಅಲ್ವಾ? ಹಾಂ, ಆ್ಯಂಡ್ ಎರಾಕ್ಟ್ ಆಲ್ಸೋ. ಮತ್ತೆ ಚಿಕ್ಕದಾಗ ಕಾಣಬೇಕು. ಸೊ ಇವಾಗ ನಾನು ಏನು ಕಂಡುಹಿಡಿಬೇಕು? ಫ್ರಮ್ ದ ಮಿರರ್ ಫೈಂಡ್ ದ ಪೊಸಿಷನ್, ನೇಚರ್, ಸೈಜ್ ಆಫ್ ದ ಇಮೇಜ್. ಸೈಜ್ ಆಫ್ ದ ಇಮೇಜ್ ಅಂದರೆ ಫಸ್ಟು ಎಚ್ ಇಮೇಜ್, HI ಈಸ್ ಅ ಕ್ವಶನ್ ಮಾರ್ಕ್, ಕರೆಕ್ಟಾ? ಮತ್ತೆ ಕ್ವಶನ್ ಮಾರ್ಕು. ಪೊಸಿಷನ್ ಎಲ್ಲಿ ಬರುತ್ತೆ ಅಂತ ಕಂಡುಹಿಡಬೇಕು. ನೇಚರ್ ಅಂದರೆ ಇನ್ವರ್ಟೆಡ್ ಅದಂತ ಬರೀಬೇಕು. ಓಕೆ, ಸೊ ನನಗೆ ಇವಾಗ ಏನು ಕೊಟ್ಟವನೆ? ಯು ಇಸ್ ಈಕ್ವಲ್ ಟು -5 ಕೊಟ್ಟವನೆ, ಆರ್ ಇಸ್ ಈಕ್ವಲ್ ಟು +3. ಓಕೆ, ಬಿಕಾಸ್ ಇಟ್ ಇಸ್ ಎ ಕಾನ್ವೆಕ್ಸ್ ಮಿರರ್. ಫಾರ್ ಎ ಕಾನ್ವೆಕ್ಸ್ ಮಿರರ್ ಇಸ್ ಎ ಪಾಸಿಟಿವ್, ಕರೆಕ್ಟಾ? ಸೊ ಇವಾಗ ಆರ್ ಗೊತ್ತು. ಸೊ ಎಫ್ ಕಂಡು ಹಿಡ್ಕೋಬೇಕು ಫಸ್ಟು. ಎಫ್ ಕ್ವಶನ್ ಮಾರ್ಕ್ ಆಗುತ್ತೆ ಬಿಕಾಸ್ ನನಗೆ ವಿ ಕಂಡು ಹಿಡಿಬೇಕು. ವಿ ಕಂಡು ಹಿಡಿಬೇಕು ತಾನೆ, ನೇಚರ್ ಆಫ್ ದ ಇಮೇಜ್, ಸೈಜ್ ಆಫ್ ದ ನೇಚರ್ ಆಫ್ ದ ಇಮೇಜ್ ತಾನೆ. ಸೊ ವಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಇಷ್ಟು ಕಂಡು ಹಿಡಿಬೇಕು. ಸೊ ಎಫ್ ಇಸ್ ಈಕ್ವಲ್ ಟು, ವಿ ಹ್ಯಾವ್ ಫಾರ್ಮುಲಾ ಕಾಲ್ಡ್ ವಾಟ್? 2f ಇಸ್ ಈಕ್ವಲ್ ಟು ಆರ್, ಕರೆಕ್ಟಾ? ಸೊ ಐ ವಾಂಟ್ ಎಫ್. ಸೊ ಎಫ್ ಇಸ್ ಈಕ್ವಲ್ ಟು, ದಿಸ್ ವಿಲ್ ಬಿಕಮ್ r/2. ಸೊ r is equal to 3. 3/2 is equal to, I will write 3/2 only, or 1.5 ಬರ್ಕೊಡ್ರಿ, ಏನೂ ಪ್ರಾಬ್ಲಮ್ ಇಲ್ಲ. ದೆನ್ ಕಮಿಂಗ್ ಟು ಎಫ್ ಕಂಡು ಹಿಡಿದೀನಿ, ವಿ ಕಂಡು ಹಿಡಿಬೇಕು. ಏನು ಫಾರ್ಮುಲಾ? 1/f is equal to 1/v plus 1/u. ಸೊ 1/f ಕೊಟ್ಟಿದ್ದಾನೆ, ವಿ ಕಂಡು ಹಿಡ್ಕೋಬೇಕು. ಇವಾಗಲೇ ನೀವು ಶಿಫ್ಟ್ ಮಾಡ್ಕೊಂಡ್ರೆ ಓಕೆ, ಪ್ರಾಬ್ಲಮ್ ಇಲ್ಲ. ಇಲ್ಲ ಸುಮ್ಮನೆ ಹಾಕಿಂತ ಹೋದ್ರೂ ಪ್ರಾಬ್ಲಮ್ ಇಲ್ಲ. ಸೊ 1/f is equal to 1 divided by 3/2 ಅಂತ ಆಗುತ್ತೆ. So instead of this, I will write directly 2/3, that is equal to 1/v. Where is 1/v? V. How much? V I don't know. 1/v ಕಂಡುಹಿಡಿಬೇಕು plus 1/u. So -5. So I will write -1/5. So this will become, I want 1/v. So 1/v is equal to, here 2 plus 3 is there. When it shift from this side to this side, minus become plus 1/5. So 1/v is equal to 3/15. So here multiply 2, 5 are 10, plus 3 1s are 3. 1/v is equal to 13/15. V is equal to 15/13. ಇದನ್ನ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ ಬಿಕಾಸ್ 13 is a prime number. I will keep as it is. Okay, but here you check, ನಮಗೆ ಆನ್ಸರ್ ಪಾಸಿಟಿವ್ ಅಲ್ಲಿ ಬರ್ತೈತೆ. ಬಿಕಾಸ್ ವೈ? ಕಾನ್ವೆಕ್ಸ್ ಮಿರರಲ್ಲಿ ನಮಗೆ ಇಮೇಜ್ ಎಲ್ಲಿ ಬರುತ್ತೆ? ಬಿಹೈಂಡ್ ದ, ಇಲ್ಲಿ ಬರುತ್ತೆ, ಕರೆಕ್ಟಾ? ಬಿಹೈಂಡ್ ದ ಮಿರರ್ ಆದರೆ ಎಲ್ ಇಮೇಜ್ ಏನು ಫಾರ್ಮ್ ಆಗುತ್ತೆ? ಇಮೇಜ್ ಇಸ್ ಎ ವರ್ಚುವಲ್. ಅದನ್ನು ಕೊನೆಗೆ ಬರೆಯೋಣ. ಫಸ್ಟು ಸೈಜ್ ಒಂದು ಬರೆದ್ಬಿಡೋಣ. ಇವಾಗ ಸೈಜ್ ಕಂಡು ಹಿಡಿಬೇಕು ಅಂದರೆ ಯು ಗೊತ್ತು, ವಿ ಗೊತ್ತು, ಮ್ಯಾಗ್ನಿಫಿಕೇಶನ್ ಗೊತ್ತಿಲ್ಲ ನಮಗೆ. ಬೇಡ, ಹಿಂಗೆ ಹಾಕೋ, HI/H0 that is equal to -v/u. m ಕಂಡುಹಿಡಿಯಕ್ಕೆ ಹೋಗಬೇಡ, ಇದು ಫಾರ್ಮುಲಾ ಬಂದು ಮ್ಯಾಗ್ನಿಫಿಕೇಶನ್ ಇಸ್ ಓಕೆ. ದೆನ್ ಐ ವಾಂಟ್ ವಾಟ್ ಇಯರ್? HI ಬೇಕಲ್ವಾ? ಸೊ HI is equal to H0 ಕೊಟ್ಟಿದ್ದಾನಲ್ವಾ? H0 ದ ಗಿವನ್, H0 not given. This is located from, this is -5 is what? U. H0 is not given. V ಕೊಟ್ಟವ್ರೆ, U ಕೊಟ್ಟವ್ರೆ. Oh my God, then it is how? ಎರಡೇ ಕೊಟ್ಬಿಟ್ಟು ನೇಚರು ಎಮ್ ಕೊಟ್ಟಿಲ್ಲ ತಾನೆ? V/I ಯಾಕಂದ್ರೆ ಕೂಡ HIನೂ ಗೊತ್ತಿಲ್ಲ, H0 ಗೊತ್ತಿಲ್ಲಲ್ಲ, ಎರಡೂ ಗೊತ್ತಿಲ್ಲ. H0
ಮೈನಸ್ ಹೌ ಎಷ್ಟು ನಾಟ್ ಕೊಟ್ಟಿಲ್ಲ. See, understand this. See, you cannot find size of the image ಕಂಡುಹಿಡಿಯಕ್ಕೆ ಬರದೇ ಇಲ್ಲ. The question itself is what? ಆ್ಯಕ್ಚುಲಿ ನಮಗೆ ಎಚ್ ನಾಟರ ಕೊಟ್ಟಿರಬೇಕು, ಆವಾಗ ಸೈಜ್ ಆಫ್ ದ ಇಮೇಜ್ ಕಂಡುಹಿಡಿಬೋದು. ಬಟ್ ಆ ಥರ ಕೊಟ್ಟಿಲ್ಲ ಅಂದಾಗ ನೀವೇನು ಮಾಡಬೇಕು, ಫ್ಯಾಕ್ಟರ್ಸಲ್ಲಿ ಹೇಳ್ಬೋದು, ಇಷ್ಟಾದರೆ ಇಷ್ಟು ಕಡಿಮೆ ಆಗುತ್ತೆ, ಇಷ್ಟು ಕಡಿಮೆ. ಎಕ್ಸಾಂಪಲ್ ಲೈಕ್ ಇವಾಗ ಅರ್ಧ ಅಷ್ಟು ಕಡಿಮೆ ಆಯಿತು ಅನ್ಕೋ, ಇಮೇಜು ಅರ್ಧದಷ್ಟು ಕಡಿಮೆ ಆಯಿತು ಅಂದರೆ ಅರ್ಥ ಏನು? ಆಬ್ಜೆಕ್ಟ್ ಹೈಟು 1 ಇದ್ದರೆ ಇಮೇಜ್ ಹೈಟು ಅರ್ಧ ಆಗುತ್ತೆ, ಆಬ್ಜೆಕ್ಟ್ ಹೈಟ್ 2 ಇದ್ದರೆ ಇಮೇಜ್ ಹೈಟು 1 ಆಗುತ್ತೆ. ಸೊ ಐ ಕ್ಯಾನ್ ಟೆಲ್ ಇನ್ ದ ಫಾರ್ಮ್ ಆಫ್ ಫ್ಯಾಕ್ಟರ್, ಬಟ್ ಆಕ್ಚುಯಲ್ ಸೈಜ್ ಇಷ್ಟೇ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಕ್ಲಿಯರ್? ಐ ಕ್ಯಾನ್ ಟೆಲ್ ಇನ್ ದ ಫಾರ್ಮ್ ಆಫ್ ಫ್ಯಾಕ್ಟರ್, ನೋ ಪ್ರಾಬ್ಲಮ್ ದಟ್. ಸೊ ಎಚ್ ಐ ಇಸ್ ಈಕ್ವಲ್ ಟು, ಬಟ್ ಐ ಕ್ಯಾನಾಟ್ ಫೈಂಡ್ ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ ಎನ್ ಎಚ್ ಐ. ಸೊ ಎಚ್ ಐ ಬೈ ಎಚ್ ನಾಟ್ ಇಸ್ ಈಕ್ವಲ್ ಟು, ಇದಂದ್ರೆ ಏನು? ಇಸ್ ಅ ಮ್ಯಾಗ್ನಿಫಿಕೇಶನ್, ಕರೆಕ್ಟಾ? ಸೊ ವಿ ಮೈನಸ್ ವಿ ಅಂದ್ರೆ ಎಷ್ಟು? 15/13 ಇಂಟು ಯು ಅಂದರೆ -5. ಸೊ ಐ ವಿಲ್ ರೈಟ್ ಇಸ್ ಕೆಳಗಡೆ ಅಲ್ವಾ, -1/-5 ಹಿಂಗೆ ಬರೀ ಬರ್ತಾನೆ. ಸೊ ಇಯರ್ ಮೈನಸ್ ಗೆಟ್ ಕ್ಯಾನ್ಸಲ್, 5 1s are 5, 5 3s are 15. We will get 3/13. So 3/13 means how much you will get? 0.23. ಇದು ಅರ್ಥ ಏನಂದರೆ ಇದು ಅರ್ಥ, ನಿಮಗೇನಾದರೂ ಹೈಟು 1 ಮೀಟರ್ ಇದ್ದರೆ, ಹೈಟ್ ಆಫ್ ದ ಆಬ್ಜೆಕ್ಟ್ 1 ಮೀಟರ್ ಇದ್ದರೆ ಇಮೇಜು 0.23 ಇರುತ್ತೆ ಹೈಟು ಅಂತ ಅರ್ಥ. ಸೊ ಯು ಶುಡ್ ರೈಟ್ ಫುಲ್ ನೇಚರ್ ಬರೆಯೋಣ. ಫೈಂಡ್ ದ ಪೊಸಿಷನ್ ಎಲ್ಲಿದೆ? ಪೊಸಿಷನ್ ಮೀನ್ಸ್ ವಾಟ್? ರಿಯಲ್ಲ ವರ್ಚುವಲ್ಲ ಅಂತ ಫಸ್ಟು. ಸೊ ಫಸ್ಟ್ ಇದು ವರ್ಚುವಲ್, ದೆನ್ ಎರಾಕ್ಟ್, ಆಮೇಲೆ ಇನ್ನೊಂದು ಡಿಮಿನಿಸ್ಡ್, ಕರೆಕ್ಟಾ? ಯಾಕೆ ಇಲ್ಲಿ 0.23 ಇದೆ, ಅವನು ಇದೇ ಕೊಟ್ಟಿಲ್ಲ, ಸೊ ಹೇಳೋಕ್ಕಾಗಲ್ಲ. ಸೊ ಐ ಕ್ಯಾನಾಟ್ ಟ್ರೈ ಡಿಮಿನಿಸ್ಡ್ ಇಯರ್. ಸೊ ವಿ ಶುಡ್ ಇವು ಅರ್ಥ ಮಾಡ್ಕೊಡ್ರಿ. ಪಾಸಿಟಿವ್ ಬಂತು ಅಂದರೆ ಮ್ಯಾಗ್ನಿಫಿಕೇಶನ್ 0.1ಗಿಂತ ಕಡಿಮೆ ಬಂದರೆ ಚಿಕ್ಕದಾಗಿರುತ್ತೆ ಅಂತ ಅರ್ಥ, 1ಗಿಂತ ಜಾಸ್ತಿ ಬಂದರೆ ಈ ಆಬ್ಜೆಕ್ಟಿಗಿಂತ ದೊಡ್ಡದಾಗಿರುತ್ತೆ ಅಂತ ಅರ್ಥ. ಸೊ ಐ ವಿಲ್ ರೈಟ್ ವಾಟ್? ದ ಇಮೇಜ್ ಹೈಟ್ ಈಸ್ ಡಿಮಿನಿಸ್ಡ್ ಬೈ ದ ಫ್ಯಾಕ್ಟರ್ 0.23 ಅಂತ ಬರೀಬೇಕು. ಸಮಜ್ ಮ್ಯಾಯ? ಓಕೆ, ರೈಟ್. ಬಟ್ ವಿ ಕೆನಾಟ್ ಫೈಂಡ್ ಎಕ್ಸಾಕ್ಟ್ ವ್ಯಾಲ್ಯೂ ಆಫ್ ಎನ್ ಎಚ್ ಐ, ಆಗಲ್ಲ. ಸಿ ರೀಡ್ ದ ಕ್ವಶನ್ 7th one. ಏನಿದೆ ಕ್ವಶನ್ ಇದು?
we wish to obtain an erect image of an object. First understand is a mirror lens anta. ಯಾವಿದೆ? ಕಾನ್ಕೇವ್ ಮಿರರ್. ಆ focal length 15 centimeter. What should be the range of distance of object from the mirror? What is the nature of the image? Is the image larger, smaller than the object? Okay. So the question is now divided, correct? We'll go one by one. First, what do you want? You want an erect image. So in a concave mirror, erect image is where is possible. So from 1 to 5th all cases ಹೆಂಗ್ ಸಿಗುತ್ತೆ? ಇನ್ವರ್ಟೆಡ್, ಕರೆಕ್ಟಾ? ಸೊ ಒಂದರಲ್ಲಿ ಮಾತ್ರ ಯಾವ್ದ್ರಲ್ಲಿ ಸಿಗುತ್ತೆ? 6th ಕೇಸ್. ಸೊ 6th ಕೇಸ್ is equal to what? 6th ಕೇಸ್ ಏನು? The object should be placed between pole and F, correcta? Okay, we'll go one. What should be the range of distance? ಇವಾಗ ರೇಂಜ್ ಕಂಡುಹಿಡಿಯಬೇಕು. So what I will do, I will draw the diagram better so that I can go one by one. This is concave mirror. So now this is a pole. So first question ಏನು? Focal length ಎಷ್ಟಿದೆ? Focal length is from here to here 15 is there. That is minus 15. ಓಕೆ, ಅಥವಾ ಅಲ್ಲಿ ಎಫ್ ಅಂತ ಬರ್ಕೊತೀನಿ, ಅಲ್ಲಿ ಬರೀಬೇಕಾದ್ರೆ ಬರೆಯೋಣ. ಫೋಕಲ್ ಲೆಂತ್ ಇಸ್ ಸೆಂಟಿಮೀಟರ್ 15. ವಾಟ್ ಶುಡ್ ಬಿ ದ ರೇಂಜ್ ಆಫ್ ಡಿಸ್ಟೆನ್ಸ್ ಆಬ್ಜೆಕ್ಟ್ ಮಿರರ್? ಆಯ್ತಾ? ಫಸ್ಟ್ ಒನ್ ಏನಂತ ಬರೀತೀಯಾ? ರೇಂಜ್ ಆಫ್ ಆಬ್ಜೆಕ್ಟ್ ಶುಡ್ ಬಿ ಎ ಪ್ಲೇಸ್ಡ್. ಆಬ್ಜೆಕ್ಟ್ ಶುಡ್ ಪ್ಲೇಸ್ ವಾಟ್? ವೇರ್? ಬಿಟ್ವೀನ್ pole and focal length means what? Between 0 to 15 meter centimeter. 15 centimeter, correct? First name over. Then what is the nature of the image? Virtual means ಈ ಕೇಸಲ್ಲಿ ಎಲ್ಲಿ ಬರುತ್ತೆ? It will be here. So back of the mirror. So this one is what? So back side of the mirror andre is a virtual and erect. So ಹಿಂಗ್ ಬರಿಬೇಡ್ರಿ, ಬರೀ ಫುಲ್ ಬರಿಬೇಕು. ಈ ನೇಚರ್ ಆಫ್ ದ ಇಮೇಜ್ ಈಸ್ ಇಷ್ಟು ಬರಿಬೇಕು. ನೆಕ್ಸ್ಟ್, ವಾಟ್ ಇಸ್ ದ ಕ್ವಶನ್? ಈಸ್ ದ ಇಮೇಜ್ ಲಾರ್ಜರ್ ಆರ್ ಸ್ಮಾಲರ್ ದೆನ್ ದ ಆಬ್ಜೆಕ್ಟ್? 100% ಲಾರ್ಜರ್ ದೆನ್ ದ ಆಬ್ಜೆಕ್ಟ್. ದೆನ್ ಮತ್ತೇನು ಕ್ವಶನ್ ಇದೆ? ಶೋ ದ ಡಾಟ್ ಡಯಾಗ್ರಾಮ್. ಸೊ ರೈಟ್ ದಿಸ್ ಡಯಾಗ್ರಾಮ್. ಹೆಂಗ್ ಬರುತ್ತೆ ಒಂದು? ಸೊ ಐ ವಿಲ್ ಬಿ ಪ್ಲೇಸ್ಡ್ ಹಿಯರ್. ಒಂದು ಪ್ಲೇಸ್ ಮಾಡಿದರೆ ನೆನಪಿದೆಯಾ ಹೆಂಗಿದೆ ಅಂತ ಒಂದು? ಸೊ ಒನ್ ವಿಲ್ ಗೋ ಸ್ಟ್ರೈಟ್ ಪ್ಯಾರಲಲ್ ಟು principal axis, then it will go how? Then it will go like this. ಈ ಥರ ಹೋಗಕ್ಕೆ ಆಗಲ್ಲ. ಬಟ್ ಒನ್ ಈಸ್ ಲೈಕ್ ದಿಸ್. ಏನಿದೆ? ಒಂದು ಡೈರೆಕ್ಟಾಗಿ ಹಿಂಗೆ ಫೋಕಲ್ ಲೆಂತ್ ಬಂದು ಹಿಂಗಿದೆ, ಕರೆಕ್ಟಾ? ಈ ಕೇಸ್. ಸೊ ಇವಾಗ ಇದು ಏನಾಗುತ್ತೆ? ದಿಸ್ ವಿಲ್ ಬಿ, ಇದೇನು ಬರುತ್ತಲ್ಲ ಇದು, ದಿಸ್ ವಿಲ್ ಗೋ ಲೈಕ್ ದಿಸ್ ಸ್ಟ್ರೈಟಾಗಿ. ಇಲ್ಲಿ ಎಫ್ ಎಲ್ಲ ಇಲ್ಲಿ ಬಂದರೆ ಆ್ಯಕ್ಚುಲಿ ಹತ್ರ ಇದೆ. ಎಫ್ ಅಕಸ್ಮಾತ್ ಇಲ್ಲಿದ್ರೆ ಹೆಂಗಿರುತ್ತೆ? ಇಟ್ ವಿಲ್ ಗೋ ಲೈಕ್ ದಿಸ್. ಹಿಂಗೆ ಹೋಗಿ ಹಿಂಗೆ ಹೋಗುತ್ತದು, ಈ ಥರ ವಾಪಸ್ ಹೋಗುತ್ತೆ. ಸೊ ದಿಸ್ ವಿಲ್ ಗೋ ಬ್ಯಾಕ್ ಸೈಡು. ಆಮೇಲೆ ಇನ್ನೊಂದು ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ವಾ, ದಿಸ್ ವಿಲ್ ಗೋ ಲೈಕ್ ದಿಸ್. ಸೊ ಇವೆರಡು ಹೋಗಿ ಇಲ್ಲಿ ಕನೆಕ್ಟ್ ಆಗಬೇಕು. 6th ಕೇಸ್ ಯು ಚೆಕ್ ಇನ್ ದ ಬುಕ್. ಕರೆಕ್ಟ್. ಒಂದು ಫೋಕಲ್ ಲೆಂತ್ ಮೇಲೆ ಹೋಗಬೇಕು, ಇನ್ನೊಂದು ಪೋಲ್ ಮೇಲೆ ಹೋಗಬೇಕು. ಬಿಕಾಸ್ ಎರಡೂ ಒಂದೇ ಸಲಿಗೆ ಹೋಗಲ್ಲಲ್ಲ. ಫೋಕಲ್ ಲೆಂತ್ ಮೇಲೆ ಹೋಗೋಕ್ಕಾಗಲ್ಲ ಇದು, ಬಿಕಾಸ್ ಇಟ್ ಈಸ್ ವೆರಿ ನಿಯರರ್. ಲೆಟ್ ಮಿ ಡ್ರಾ ಕ್ಲಿಯರ್ಲಿ. ಸೊ ಇದು ಫೋಕಲ್ ಲೆಂತ್ ಮೇಲೆ ಹೋಗೋಕ್ಕಾಗಲ್ಲ. ಸೊ ವೇರ್ ಇಟ್ ಗೋ? So if it is a focal length here, I should place object here. ಸೊ ಒಂದು ಫೋಕಲ್ ಲೆಂತ್ ಮೇಲೆ ಹೋಗೋಕ್ಕಾಗಲ್ಲ. ಇಲ್ಲಿ ಸೆಂಟರ್ ಆಫ್ ದ ಕರ್ವೇಚರು ಒಂದು ಏನಾಗುತ್ತೆ? ಪ್ಯಾರಲಲ್ ಆಗಿ ಹೋಗಿ ಒಂದು ಇಲ್ಲಿ ಹೋಗಬೇಕು ಪೋಲ್ ಮೇಲೆ, ಇನ್ನೊಂದು ವಾಪಸ್ ಬರುತ್ತೆ. ಇನ್ನೊಂದು
ಇಟ್ ಶುಡ್ ಗೋ ಲೈಕ್ ದಿಸ್, ಇಲ್ಲಿಂದ ಹೋಗಿ ಮತ್ತೆ ಸೆಂಟರ್ ಆಫ್ ದ ಕರ್ವೇಚರ್ ಮೇಲೆ ಹೋಗುತ್ತೆ. ಸೊ ಒನ್ ವಿಲ್ ಗೋ ಬ್ಯಾಕ್ ಸೈಡ್, ಹಿಂಗೆ ಬ್ಯಾಕ್ ಆಗಿ ಹೋಗುತ್ತೆ. ಇನ್ನೊಂದು ಎಲ್ಲಿಂದ ಹೋಗ್ಬೇಕು, ಇಲ್ಲಿಂದ ಪೋಲಿಂದ ಹಿಂಗೆ ಹೋಗುತ್ತೆ. ದೆನ್ ಇಟ್ ವಿಲ್ ಇಂಟರ್ಸೆಕ್ಟ್ ಹಿಯರ್. ಕರೆಕ್ಟಾ? ಓಕೆ, ಡನ್. ದೆನ್ ನೆಕ್ಸ್ಟ್ ಒನ್ ಚೆಕ್. ಮತ್ತೆ ಯಾವುದಿದೆ? ವೇರ್ ಮಿರರ್. ಏಯ್ತ್ ಒನ್ಲಿ ಇಸ್ ದೇರ್. ಹೆಡ್ಲೈಟ್ ಆಫ್ ಎ ಕಾರ್. Headlight of the car, concave or convex? Headlight of the car ಅಂದ್ರೆ ಏನು, ನಮಗೆ ಇಲ್ಲಿ ಇದು ಬರಬೇಕು, ಸ್ಪ್ರೆಡ್ ಆಗಬೇಕು. ಸೊ ದಿಸ್ ಈಸ್ ಕಾನ್ಕೇವ್ ಮಿರರ್. ಸೈಡ್ ರೇರ್ ವೀವ್ ಆಫ್ ಮಿರರ್ ಏನು ಕಾಣಬೇಕು, ಚಿಕ್ಕ ಕಾಣಬೇಕು. ದಿಸ್ ಈಸ್ ಕಾನ್ವೆಕ್ಸ್. ಚಿಕ್ಕ ಕಾಣಬೇಕು ಅಂದ್ರೆ ಕಾನ್ವೆಕ್ಸ್, ದೊಡ್ಡದ ಸ್ಪ್ರೆಡ್ ಆಗಬೇಕು ಅಂದ್ರೆ ಕಾನ್ಕೇವ್. ಸೋಲಾರ್ ಫರೆನ್ಸ್ ಏನು ಮಾಡುತ್ತೆ, ರಿಸೀವ್ ಮಾಡ್ಕೊಳುತ್ತೆ ಎಲ್ಲ. ಸೊ ಇದು ಸ್ಪ್ರೆಡ್ ಮಾಡಲ್ಲ, ರಿಸೀವ್ ಮಾಡ್ಕೊಳುತ್ತೆ. ಸೊ ರಿಸೀವ್ ಮಾಡ್ಕೋಬೇಕು ಅಂದ್ರೆ ಅಗೇನ್ ವಾಟ್, ಕಾನ್ಕೇವ್ ಮಿರರ್. ಇದು ಆಕ್ಚುಲಿ ಮೂರು ಕೂಡ ಇದಾವೆ ನಿಮ್ಮ ಬುಕ್ಕಲ್ಲಿ, ಮೂರು ಇದೆ. ದಿಸ್ ಇಸ್ ಕಾನ್ಕೇವ್. ಸಪೋರ್ಟ್ ವೈ? ಸೊ ಹೆಡ್ಲೈಟ್ ಆಫ್ ಎ ಕಾರ್, ಬಿಕಾಸ್ ಲೈಟ್ ಯಾವಾಗ ಬಂದು ಲೈಟ್ ಇರುತ್ತಲ್ಲ, ಹಿಂದೆಗಡೆ ಮಿರರ್ ಇರುತ್ತೆ, ಅದಕ್ಕೆ ರಿಫ್ಲೆಕ್ಟ್ ಆಗಿ ದೆನ್ ದೊಡ್ಡದಾಗಿ ಹೋಗುತ್ತೆ. ಸೊ ಐ ವಾಂಟ್ light should be spread, so that's why I use concave mirror here, concave. So side view, so I want to see the object very smaller, that's why I use convex. Then solar furnace, I to collect all the lights. So focus ಅಲ್ಲಿ ಹಾಕಬೇಕು. ಫೋಕಸ್ ಅಲ್ಲಿ ಮೀನ್ಸ್ ಅಟ್ ಪಾಯಿಂಟ್ ಅಲ್ಲಿ ಫೋಕಸ್ ಆಗ್ಬೇಕು ತಾನೆ. ಸೊ ಎಲ್ಲಿ ಫೋಕಸ್ ಆಗುತ್ತೆ, ಇನ್ಫಿನಿಟಿ ಟು ಫೋಕಸ್ ಅಂದ್ರೆ ಇಟ್ ಈಸ್ ಕಾನ್ವೆಕ್ಸ್ ಮಿರರ್. ಕರೆಕ್ಟಾ? ದಿಸ್ ಒನ್ ನೀವು ಚೆಕ್ ಸೋಲಾರ್ ಫರೆನ್ಸ್. ನನಗೇನು ಡೌಟ್ ಇದೆ, ಚೆಕ್ ದಿಸ್. ಕಾನ್ಕೇವ್ ಓನ್ಲಿ, ದಿಸ್ ಇಸ್ ಕಾನ್ಕೇವ್ ಓನ್ಲಿ. ಕಾನ್ಕೇವ್ ಬಿಕಾಸ್ ಕಾನ್ಕೇವ್ ಏನು ಮಾಡುತ್ತೆ, ಇದು ಯಾವ ಕೇಸ್ ಇದು, ಅದೇ ಯಾವ ಕೇಸ್ ಇನ್ಫಿನಿಟಿ. ನೆನಪಿದೆಯಾ? ಎಲ್ಲದೂ ರಿಸೀವ್ ಮಾಡಿ ಒಂದು ಪ್ಲೇಸಲ್ಲಿ ಹಾಕತ್ತಿದ್ದು ಫೋಕಸ್ ಮೇಲೆ. that concave. Then next one, next is the question. 10th image is there, see here. 11th one, 11th is lens mirror. Here only 12th one is there, check. 12th one ನೋಡಿ, read that. So 12th one convex mirror. Okay, ಏನು ಕಂಡುಹಿಡಿಬೇಕು, what to find? An object is placed at the distance of 10 centimeter. So u is equal to 10 plus or minus. ಕಾನ್ವೆಕ್ಸ್ ಮಿರರ್ ನಿಮಗೆ ಕಾನ್ವೆಕ್ಸ್ ಈಸ್ ಹೌ ಲೈಕ್ ಆಬ್ಜೆಕ್ಟ್ ಯಾವಾಗಲೂ ಇಲ್ಲಿ ಬರೋದೇ ಇಲ್ಲ ಕಣಲ್ಲ, ಇಲ್ಲೇ ಬರಬೇಕು. ಸೊ ಇಟ್ ಈಸ್ -10, ಕರೆಕ್ಟಾ? ಸೊ ಇಟ್ ಈಸ್ -10. ಇದ್ರ ಫೋಕಲ್ ಲೆಂತು ಕೊಟ್ಟವನ, ಫೋಕಲ್ ಲೆಂತು ಎಷ್ಟು ಕೊಟ್ಟವನ? ದ ಗಿವನ್ ಫೋಕಲ್ ಲೆಂತ್ is 15 centimeter plus or minus plus 15 centimeter. Then find the position nature of the image. So 15 centimeter is here. ನಾನು ಇವಾಗ ಇಲ್ಲಿ ಕಂಡು ಹಿಡಿಬೇಕು ಶಿಷ್ಯ, ಇಲ್ಲೆಲ್ಲೋ ಇಟ್ಟವನೆ, ಎಲ್ಲಿ 10 ಇಲ್ಲೆಲ್ಲೋ ಇಟ್ಟವನೆ. ಸೊ ಇಯರ್ ಇವಾಗ ನಾನು ಹಿಂಗೆ ಹೇಳ್ರಿ, ಇದು ನೋಡಿದಾಗ ನಿಮಗೆ ಇಮೇಜ್ ಸೈಜು ಆಬ್ಜೆಕ್ಟಿಗಿಂತ ಇಮೇಜ್ ಸೈಜ್ ಕೊಟ್ಟವನ, ಏನೂ ಕೊಡಿಲ್ಲ. ಫೈಂಡ್ ದ ಪೊಸಿಷನ್ ನೇಚರ್ ಆಫ್ ದ ಇಮೇಜ್ ಅಂತ ಕೊಟ್ಟವನ. ಓಕೆ, ಫಸ್ಟ್ ವಿ ಕಂಡು ಹಿಡ್ಕೊಳ್ರಿ. ಯು ದೇ ಗಿವನ್ ವಿ. ವಾಟ್ ಇಸ್ ದ ಫಾರ್ಮುಲಾ? 1/f is equal to 1/u plus 1/v. So 1/f is equal to 15. 1/15 that is equal to 1/u ಅಂದ್ರೆ minus 1/10 plus 1/v. So this will go this side, 1/15 plus 1/10 that is equal to 1/v. Yeah, ಹೇಳ್ರಿ ಎಷ್ಟು ಬರುತ್ತೆ? Solve and tell. 10 plus
10 plus 15 divided by 150. That is equal to 1 by V. So 15 plus 10 now 25. 25 by 150 ಎಷ್ಟಾಗುತ್ತೆ? 15 25 25 25 6 ಆ. So V is equal to 6 centimeter. ಇದು ಯಾಕೆ ಪ್ಲಸ್ ಬಂತು? ಪ್ಲಸ್ ಯಾಕೆ ಬಂತು? ಸೊ ಎಲ್ಲಿ ಬೀಳುತ್ತೆ? ಇಲ್ಲಿ ಬೀಳುತ್ತೆ. ಹಿಂಗೋಗಿ ಇವೆಲ್ಲ ಹಿಂಗೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಹಿಂಗೆ ಅದು ಇಲ್ಲಿ ಬೀಳುತ್ತೆ. ಇಲ್ಲಿ ಎಷ್ಟು 6 ಅಲ್ಲ, ಇಲ್ಲಿ ಬೀಳ್ತಾ ಇರುತ್ತೆ ಇಲ್ಲಿ. ಸೊ ಇಯರ್ ಇದು ಬ್ಯಾಕ್ ಸೈಡ್ ಆಫ್ ದ ಮಿರರ್, ಕರೆಕ್ಟಾ? ಸೊ ಇದೇನಾಗುತ್ತೆ? ವರ್ಚುವಲ್ ಆ್ಯಂಡ್ ವರ್ಚುವಲ್ ಒಂದು, ಎರಾಕ್ಟ್ ಒಂದು. ಇವಾಗಲೇ ಗೊತ್ತು ನಮಗೆ ಇಟ್ ಇಸ್ ಡಿಮಿನಿಸ್ಟ್ ಅಂತ, ಕರೆಕ್ಟಾ? ಬಟ್ ಅದನ್ನ ನೀವು ಹೆಂಗೆ ಹೇಳೋಕ್ಕಾಗಲ್ಲ, ಹೇಳ್ಬೋದಾ? ನೇಚರ್ ಆಫ್ ದ ಇಮೇಜ್ ಡಿಮಿನಿಸ್ಟ್ ಹೇಳ್ಬೇಕಂದ್ರೆ ಏನು ಮಾಡ್ಬೇಕು? ಇವಾಗ ಎಮ್ ಕಂಡುಹಿಡಿಬೇಕು, ಅದೇ ತಾನೆ? ಸೊ ಎಮ್ ಫಾರ್ಮುಲಾ ಏನು? ಎಮ್ ಇಸ್ ಈಕ್ವಲ್ ಟು ಎಚ್ ಐ ಬೈ ಎಚ್ ನಾಟ್, ಅದರ್ವೈಸ್ ಮೈನಸ್ ವಿ ಬೈ ಯು. ವಾಟ್ ಈಸ್ ಮೈನಸ್? ವಿ ಅಂದ್ರೆ ಎಷ್ಟು? 6. ಯು ಅಂದ್ರೆ ಎಷ್ಟು? 10. ಮೈನಸ್ 10. ಮೈನಸ್ ಮೈನಸ್ ಕ್ಯಾನ್ಸಲ್. ಸೊ 2 3 6, 2 5 3/5. 3/5 ಅಂದ್ರೆ ಎಷ್ಟಾಗುತ್ತೆ? 0.6. 30. 0.6 ಕರೆಕ್ಟಾ? ನೋಡು, 1ಗಿಂತ ಕಡಿಮೆ ಇದೆಯಾ? 1ಗಿಂತ ಕಡಿಮೆ ಇದ್ರೆ ಅರ್ಥ ಏನು? ಡಿಮಿನಿಸ್ಟ್. ನಾವು ಯು ರೈಟ್ ಇಸ್ ಡಿಮಿನಿಸ್ಟ್. ಸೊ ವರ್ಚುವಲ್, ಎರಾಕ್ಟ್ ಆ್ಯಂಡ್ ಇಯರ್ ಯು ರೈಟ್ ಡಿಮಿನಿಸ್ಟ್. ಕ್ಲಿಯರ್? ಏನು ಕನ್ಸು ಕಾಣ್ತಿದೀಯಾ? ಶಿಷ್ಯ ಮತ್ಯಾವ್ದಾ? ನೆಕ್ಸ್ಟ್ ಕ್ವಶನ್ ಹೇಳ. ಬರ್ಕೋಬೇಕಾ? ಬರ್ಕೋಬೇಡ. ಯಾ ಸ್ಟಿಲ್ 14 ಮಿರರಾ? 14 ಮಿರರ್, ಕಾನ್ವೆಕ್ಸ್ ಮಿರರ್. ಮಾಡ್ತೀರಾ? ಇದು ನೋಡೋಣ, ಟ್ರೈ ಮಾಡ್ತೀರಾ? ಟ್ರೈ ಮಾಡಿ. ರಾಂಗ್ ಆದರೂ ಪ್ರಾಬ್ಲಮ್ ಇಲ್ಲ, ರಾಂಗ್ ಆಗಿದ್ರೆ ಏನೋ ಕೊಲೆ ಆಗಲ್ಲ. Which one? See, an object 5 centimeter length placed at a distance of 20 centimeter in front of the convex mirror. ಏನು ಈ ಕಾನ್ವೆಕ್ಸ್ ಎಷ್ಟು ತಗೊಂಡದ? ಸೊ ಐ ವಿಲ್ ಟೇಕ್ ದಿಸ್ ಅ ಕಾನ್ವೆಕ್ಸ್. ದೆನ್ ಫೋಕಲ್ ಲೆಂತ್ ಕೊಟ್ಟವನ? ಕೊಟ್ಟಿಲ್ಲ. ಫೋಕಲ್ ಲೆಂತ್ ಕೊಟ್ಟಿಲ್ಲ. ಬಟ್ an object 5 centimeter length is placed. 5 centimeter ಏನಿದು? 5 centimeter ಏನು? ಹೈಟ್. ದಿಸ್ ಈಸ್ 5 centimeter. ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ? ಮೈನಸ್ 20 centimeter, ಕರೆಕ್ಟಾ? ಯು ಇಸ್ ಈಕ್ವಲ್ ಟು 20. ಮತ್ತೇನು ಕೊಟ್ಟವನೆ? ರೇಡಿಯಸ್ ಆಫ್ ಕರ್ವೇಚರ್ ಇಸ್ ಈಕ್ವಲ್ ಟು 30. ಇಲ್ಲಿಂದ ಇಲ್ಲಿಗೆ ಆರ್ ಇಸ್ ಈಕ್ವಲ್ ಟು 30. ರೇಡಿಯಸ್ ಆಫ್ ಕರ್ವೇಚರ್ ದಿಸ್ ಈಸ್ ಆರ್ ಇಸ್ ಈಕ್ವಲ್ ಟು 30. ಮತ್ತೇನು ಕೊಟ್ಟವನೆ? ಫೈಂಡ್ ದ ಪೊಸಿಷನ್ ಆಫ್ ಇಮೇಜ್. ಪೊಸಿಷನ್ ಕಂಡುಹಿಡಿಬೇಕು. ಇಟ್ಸ್ ನೇಚರ್ ಆಫ್ ಅಂಡ್ ಸೈಜ್. ಇಟ್ ಕ್ಲಿಯರ್. ಇಮೇಜ್ ಎಲ್ಲಿ ಬರುತ್ತೆ? ಬಿಹೈಂಡ್ ಆಫ್ ದ ಮಿರರ್, ಪಕ್ಕ, ಕರೆಕ್ಟಾ? ಸೊ ಬಿಹೈಂಡ್ ಆಫ್ ದ ಮಿರರ್ ಅಂದ್ರೆ ವಿ ಇಸ್ ಈಕ್ವಲ್ ಟು ಪ್ಲಸ್ ಬರುತ್ತಾ ಮೈನಸ್ ಬರುತ್ತಾ? ವಿ ಇಸ್ ಈಕ್ವಲ್ ಟು ಪ್ಲಸ್ ಬರುತ್ತೆ. ದೆನ್ ವಿ ಇಸ್ ಈಕ್ವಲ್ ಟು ಪ್ಲಸ್ ಬರುತ್ತೆ. ಮತ್ತಿನ್ನೇನು? ಮೆಗ್ನಿಫಿಕೇಶನ್ನು 1ಗಿಂತ ಕಡಿಮೆ ಬರುತ್ತೆ. ವರ್ಚುವಲ್, ಆ ಕಡೆ ವರ್ಚುವಲ್ ಅಂದರೆ ಮೀನ್ಸ್ ವಾಟ್? ದಟ್ ಪಾಸಿಟಿವ್ ಓನ್ಲಿ. ವಿಲ್ ಫೈಂಡ್ ಫಸ್ಟ್. ಸೊ ಇವಾಗ ಎಫ್ ಕೊಟ್ಟ, ಯು ಕೊಟ್ಟನ. ಯು ಇಸ್ ಈಕ್ವಲ್ ಟು ಮೈನಸ್ 20. ಎಚ್ ನಾಟ್ ಇಸ್ ಈಕ್ವಲ್ ಟು ಪ್ಲಸ್ 5 ಮೈನಸ್ 5? ಕಂಗ್ರ್ಯಾಚುಲೇಷನ್, ಪ್ಲಸ್ 5 ಬಿಕಾಸ್ ಅಬೌವ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಇದೆ. ಪ್ಲಸ್ ಅಲ್ಲ ಅಥವಾ ಮೈನಸ್ ಅಲ್ಲ, ಪ್ಲಸ್ಸು. ನೆಕ್ಸ್ಟು ಮತ್ತೇನು ಕೊಟ್ಟವನ? ಆರ್ ಗಿವನ್. ಆರ್ ಇಸ್ ಈಕ್ವಲ್ ಟು ಹೌ ಮಚ್? ಪ್ಲಸ್ 30 ಮೈನಸ್ 30? ಪ್ಲಸ್ 30. ಆರ್ ಇಸ್ ಈಕ್ವಲ್ ಟು 30 ಅಂದರೆ ಎಫ್ ಇಸ್ ಈಕ್ವಲ್ ಟು ಆರ್ ಬೈ 2. ಸೊ 30/2 ಇಸ್ ಈಕ್ವಲ್ ಟು 15 centimeter. ಏನು ಕನ್ನಡಿ? ವಿ. ಸೊ 1/f ಇಸ್ ಈಕ್ವಲ್ ಟು 1/v ಮೈನಸ್ 1/u. ಸಾರಿ, ಪ್ಲಸ್
ಹಾಂ ಈಗ ಮಾಡಿರಿ, ಎಷ್ಟು ಬರುತ್ತೆ? 1/v ಅಂದರೆ ಕಂಡುಹಿಡಿಬೇಕು. 1/f ಅಂದರೆ 1/15, 1/v ಪ್ಲಸ್ 1/u ಅಂದರೆ, ಸೊ ಐ ವಿಲ್ ಮೇಕ್ ಇಟ್ ಮೈನಸ್ 1/20. ಸೊ ಕಾಣಿಸುತ್ತೆ ಅದು? ಕಾಣಿಸ್ತಾ ಇಲ್ಲ? ದೆನ್ 1/v ಈಸ್ ಈಕ್ವಲ್ ಟು 1/15 ಪ್ಲಸ್ 1/20. ಸಿಂಪ್ಲಿಫೈ ಅಂಡ್ ಟೆಲ್. Got? One by v is equal to 20 15s, 20 10s, 200, 350 ಬರುತ್ತೆ. ಕರೆಕ್ಟಾ? ಕರೆಕ್ಟಾ? 350, 20 plus 15, so 35/350. So you will get 35 ones, 35 10s. ಕರೆಕ್ಟಾ? 15 ಹತ್ತಲೆ 150, 15 20 300, 300. ವಾಕ್ಯ. ಸೊ 35/300. ಸೊ 5 7s, 5 6s, 1 0. ಸೊ 1/v is equal to 60/7. ಎಷ್ಟು ಬರುತ್ತೆ? 7 7 49, 7 7 8 56, 8 ಪಾಯಿಂಟ್ ಸಮಥಿಂಗ್ ಬರ್ಬೇಕು ನೋಡು. 7 8 56, 4 ಕ್ಯಾರಿ 0.4 40 ಆಯಿತು. 7 7 5 35, 8.5. ಐ ವಿಲ್ ಸ್ಟಾಪ್ ಹಿಯರ್. ಸೊ ವಿ ಇಸ್ ಈಕ್ವಲ್ ಟು 8.5 ಸೆಂಟಿಮೀಟರ್. ಪ್ಲಸ್ ಯಾಕೆ ಬಂತು? ಬಿಕಾಸ್ ಕಾನ್ವೆಕ್ಸ್ ಮಿರರ್ ಆಗಿದ್ರಿಂದ ದಿಸ್ ವಿಲ್ ಮೇಕ್ ಇಟ್ ಲೈಕ್ ದಿಸ್. ಈಗ ಬರುತ್ತೆ. ದೆನ್ ಮತ್ತೇನು ಕಂಡುಹಿಡಿಬೇಕು? ನೇಚರ್ ಆಫ್ H ನಾಟ್ ಕೊಟ್ಟವನಾ? m ಇಸ್ ಈಕ್ವಲ್ ಟು ಫಾರ್ಮುಲಾ ಏನು? HI/H0 ದಟ್ ಈಸ್ ಈಕ್ವಲ್ ಟು -v/u. H ನಾಟ್ ಕೊಟ್ಟ ನೋಡು. H ನಾಟ್ ಎಷ್ಟು? +5. ಸಾರಿ HI ಕೊಟ್ಟಿಲ್ಲ. ಸೊ H ನಾಟ್ ಈಸ್ ಈಕ್ವಲ್ ಟು +5 ದಟ್ ಈಸ್ ಈಕ್ವಲ್ ಟು -v ಅಂದರೆ 8.5. ಸೊ ಇನ್ಸ್ಟೆಡ್ ಆಫ್ 8.5 ಕ್ಯಾನ್ ರೈಟ್ 60/7 ಅಂತ ಬರೀಲ್ಲ ಡೈರೆಕ್ಟಾಗೆ. 60/7 ಇಂಟು ಯು ಅಂದರೆ -20. ಸೊ ಐ ವಿಲ್ ರೈಟ್ 1/-20. ಬರೀಬೋದು ಹಿಂಗೆ. ಮೈನಸ್ ಕ್ಯಾನ್ಸಲ್. 20 1s are 20, 23s are 60. ಯು ವಿಲ್ ಗೆಟ್ 3/7. ಇಲ್ಲಿ H ಇದೆ ಅಲ್ವಾ? HI is equal to 5 into 3/7 that is equal to 15/7. So you will get how much? 2 point something. 2 ಮೇಲ್ ಬಂದ್ಬಿಡ್ತಾ? 2 ಮೇಲ್ ಬಂತಾ? 2 ಪಾಯಿಂಟ್ ಬರುತ್ತಾ? ಇಷ್ಟು ಬರ್ಬೋದಾ? ಟೆಲ್ ಮೈ ಆನ್ಸರ್ ಇಸ್ ರೈಟ್ ಆರ್ ರಾಂಗ್? My answer is right or wrong, you tell. How it is correct? Yeah, correct. The height of the image ಎಷ್ಟಿದೆಯಲ್ಲ ಅದಕ್ಕಿಂತ ಕಡಿಮೆ ಇದೆ ನೋಡಿ. ಅದಕ್ಕೆ my answer is right. Because it is possible only in 2 cases. ಇದು ಹೆಂಗೋ ಕಾನ್ವೆಕ್ಸ್ ಮಿರರ್. ಕಾನ್ವೆಕ್ಸ್ ಮಿರರ್ ಏನಾಗಬೇಕು? ಇಮೇಜು ಡಿಮಿನಿಸ್ಟ್ ಆಗಿರಬೇಕು. ಕರೆಕ್ಟ್? ಅದಕ್ಕಿಂತ ಡಿಮಿನಿಸ್ಟ್ ಇದೆಯಾ? ಇದೆ. ನೇಚರ್ ಆಫ್ ದ ಇಮೇಜ್ ಹೇಳ್ರಿ ಇವಾಗ. ನೇಚರ್ ಆಫ್ ದ ಇಮೇಜ್ ಈಸ್ ವರ್ಚುವಲ್, ಎರಾಕ್ಟ್ and diminished. Clear? Next question you do in Om.
So, and tomorrow is holiday. Yeah, wait. Saturday.